टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಏನಾಗುತ್ತೆ ಅಂತ ಗೊತ್ತಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸೂಚನೆ ಇತ್ತು. ಜೊತೆಗೆ 200 ಈ ಪ್ರವಾಹ ಪೀಡಿತ ಪ್ರದೇಶಗಳು ಬೆಂಗಳೂರಿನಲ್ಲಿ ಆರ್ ನಗರ, ಯಲಹಂಕ ಸೇರಿದಂತೆ ತಿಂಗಳ ಹಿಂದೆನೇ 8 ವಲಯಗಳಲ್ಲಿ ಪ್ರವಾಹದ ಅಲರ್ಟ್ ಘೋಷಣೆ ಮಾಡಲಾಗಿತ್ತು. ಏಪ್ರಿಲ್ 15ರಿಂದಲೇ ಪೂರ್ವ ಮುಂಗಾರು ಬಂದು ಹೊಡೆಯುತ್ತೆ ಅನ್ನುವಂಥದ್ದಿತ್ತು. ಬಿಬಿಎಂಪಿ, ಜಲಮಂಡಳಿ, ಬೆಸ್ಕಾಂ, ಪೊಲೀಸರು ಕೂಡ ಅಲರ್ಟ್ ಆಗಿರಬೇಕು ಅನ್ನುವಂಥ ಮುನ್ಸೂಚನೆಯನ್ನು ನೀಡಿತ್ತು ರಾಜ್ಯ ವಿಪತ್ತು ನಿರ್ವಹಣಾ ಇಲಾಖೆ. ಆದರೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಅದರದ್ದೇ ಅದಕ್ಕೆ ಸಭೆಗಳು, ಸಮಾರಂಭಗಳು, ಜೊತೆಗೆ ಈ ಬೇರೆ ಬೇರೆ ಭಾಗಗಳಲ್ಲಿ ಈ 2 ವರ್ಷದ ಕಾರ್ಯಕ್ರಮಗಳು, ಬರ್ಡೇಗಳು, ಸರ್ಕಾರಕ್ಕೆ ವಿಪರೀತ ಕೆಲಸ. ಅತ್ಯಂತ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವಂಥ ಸರ್ಕಾರ ನೋಡಿ ಇದು. ಮಾಡಬೇಕಾಗಿರೋದನ್ನು ಮಾಡಲ್ಲ. ಕರ್ಮ ಏನು ಮಾಡ್ತೀರಿ? 15ರಿಂದಲೇ ನೋಡಿ ಮುಂಗಾರು ಮಳೆ ಎಚ್ಚರಿಕೆಯನ್ನು ಕೊಡಲಾಗಿತ್ತು. ಪೊಲೀಸರು ಅಲರ್ಟ್ ಆಗಿರಿ ಅಂತ, ಬೆಸ್ಕಾಂ, ಜಲಮಂಡಳಿ, ಬಿಬಿಎಂಪಿ ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಹೇಳಿದೆ ರಾಜ್ಯ ವಿಪತ್ತು ನಿರ್ವಹಣಾ ಇಲಾಖೆ. ಬಿ ಕೇರ್ಫುಲ್, ತುಂಬ ಹುಷಾರಾಗಿರಿ, ದೊಡ್ಡ ಮಟ್ಟದಲ್ಲಿ ಮಳೆ ಹೊಡೆಯುತ್ತೆ, ಪ್ರವಾಹ ಆಗುತ್ತೆ. 200 ಅಂಥ ಭಾಗಗಳಿವೆ, ಯಲಹಂಕ ಸೇರಿದಂತೆ, ಆರ್ ನಗರ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಆ ಏರಿಯಾಗಳ ಪಟ್ಟಿ ಕೊಟ್ಟಿದೆ. ವ್ಯವಸ್ಥೆ ನಿದ್ದೆ ಹೊಡಿತಾ ಇತ್ತು. ಇನ್ನೇನು ಮಾಡೋಕ್ಕೆ ಸಾಧ್ಯ? ಜನಸಾಮಾನ್ಯರು ಸಾಯ್ತಾ ಇದ್ದಾರೆ ನೋಡಿ. ಈಗ ರಾಯಚೂರಲ್ಲೊಬ್ಬ ಕುರಿಗಾಯಿ ಸತ್ತಿದ್ದಾನೆ, ಸಿಡಿಲು ಬಡಿದು ಈತ ಸಾವನ್ನಪ್ಪಿದ್ದಾನೆ. ಸೊ ಈ ರೀತಿ ಸುದ್ದಿಗಳು ಬರ್ತಾನೆ ಇರ್ತವೆ. ರಾಯಚೂರಿನಲ್ಲಿ ನೋಡಿ ಸಿಡಿಲು ಬಡಿದು ಒಬ್ಬ ಯುವಕ, ಇನ್ನೂ ಕೂಡ ಯಂಗ್ ಹುಡುಗ, ಹನುಮಗೌಡ ನಾಯಕ್, 17 ವರ್ಷ, ಪಾಪ ಮುಗೀತು ಕತೆ. ವಯಸ್ಸಿ ಬಂದಿರೋ ಮಗ ಸತ್ತು ಹೋದ.